ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಶನಿದೇವ ಯಾಕೆ ಬಡವರಿಗೆ ಕಷ್ಟ ನೀಡುತ್ತಾನೆ ಮತ್ತು ಶನಿದೇವ ಸೃಷ್ಟಿಕರ್ತ ಶಿವನಿಗೂ ಕೂಡ ಭಿಕ್ಷೆ ಬೇಡುವಂತೆ ಮಾಡಿದ್ದು ಯಾಕೆ ಗೊತ್ತಾ? ಶನಿದೇವ ಎಂದರೆ ಎಲ್ಲರಿಗೂ ಕೂಡ ಭಯ, ಆದರೆ ಶನಿದೇವ ನಮ್ಮೆಲ್ಲರ ಮೇಲೆ ಯಾಕೆ ಪ್ರಭಾವ ಬೀಳುತ್ತಾನೆ ಎಂದು ನೋಡೋಣ. ಶನಿದೇವನ ತಂದೆ ಸೂರ್ಯದೇವ ಮತ್ತು ತಾಯಿ ಸಂಜನಾ ಇವರಿಂದ ಹುಟ್ಟಿದ ಮಗ ಶನಿದೇವ. ಸೂರ್ಯದೇವನಿಗೆ ಯಮಧರ್ಮ ಮತ್ತು ಯಮುನೆ ಮತ್ತು ಮೂರನೇ ಮಗ ಶನಿದೇವ. ಹುಟ್ಟಿದಾಗಲೇ ನೋಡಲು ತುಂಬಾ ವಿಚಿತ್ರವಾಗಿರುತ್ತಾನೆ ಮತ್ತು ಅವನು ಅಂಗವಿಕಲನಾಗಿರುತ್ತಾನೆ ಮತ್ತು ಅವನ ಕಣ್ಣುಗಳು ವಿಚಿತ್ರವಾಗಿರುತ್ತವೆ. ಇದನ್ನೆಲ್ಲ ನೋಡಿದ ಶನಿದೇವನ ತಾಯಿ ಸಂಜನಾ ಶನಿದೇವನನ್ನು ಕತ್ತಲಿನಲ್ಲಿ ಬಿಟ್ಟು ಶನಿದೇವನ ತಾಯಿ ತಪಸ್ಸಿಗೆ ಹೋಗುತ್ತಾಳೆ. ಶನಿದೇವನಿಗೆ ಬಾಲ್ಯದಿಂದಲೂ ತುಂಬಾ ಕಷ್ಟ ಇರುತ್ತದೆ. ತಾಯಿ ಪ್ರೀತಿ ದೊರಕಲಿಲ್ಲ. ಇನ್ನು ತಂದೆ ಸೂರ್ಯದೇವನ ಪ್ರಕಾಶವನ್ನು ಮತ್ತು ಕಣ್ಣುಗಳನ್ನು ನೋಡಲಾಗದೆ ಶನಿದೇವ ತಂದೆ ಸೂರ್ಯನಿಂದ ಎಚ್ಚರಿಕೆಯಿಂದ ದೂರವೇ ಇರುತ್ತಾನೆ. ಚಿಕ್ಕ ವಯಸ್ಸಿನಿಂದ ತಂದೆ ತಾಯಿ ಪ್ರೀತಿಯಿಲ್ಲದೆ ಬೆಳೆದ ಶನಿದೇವ ಇಲ್ಲಿ ಭಾವನೆಗಳಿಗೆ ಬೆಲೆಯಿಲ್ಲ ಎಂದು ಶನಿದೇವ ತಪಸ್ಸಿಗೆ ಕೂರಲು ತಂದೆಗೆ ಹೇಳಿ ತಪಸ್ಸಿಗೆ ಹೋಗುತ್ತಾನೆ. ತುಂಬಾ ವರ್ಷಗಳು ಕಠಿಣ ತಪಸ್ಸು ಮಾಡಿ ಶನಿದೇವ ಬ್ರಹ್ಮದೇವರನ್ನು ಒಲಿಸಿಕೊಳ್ಳುತ್ತಾನೆ. ಬ್ರಹ್ಮದೇವರು ಶನಿದೇವನ ತಪಸ್ಸಿಗೆ ಒಲಿದು ಬಂದು ಶನಿದೇವನ ಹತ್ತಿರ ಬಂದು, ಶನಿದೇವ, ನಿನಗೆ ನಾನು ಒಂದು ವರವನ್ನು ಕೊಡುತ್ತೇನೆ. ನೀನು ಗ್ರಹವಾಗಿ, ಒಂದು ಶನಿ ಗ್ರಹವಾಗಿ ಇಡೀ ಸೃಷ್ಟಿಗೆ ಕರ್ತವ್ಯದ ನ್ಯಾಯಮೂರ್ತಿಯಾಗಿ ಕರ್ಮಫಲಗಳನ್ನು ನೀಡಬೇಕು. ತಪ್ಪು ಮಾಡುವವರಿಗೆ ತಕ್ಕ ಪಾಠ ಕಲಿಸು ಎಂದು ಬ್ರಹ್ಮನು ಶನಿದೇವನಿಗೆ ವರ ನೀಡುತ್ತಾನೆ. ಅದಕ್ಕೆ ಶನಿದೇವನು, ಆಗಲಿ ಪ್ರಭು, ನೀವು ಕೊಟ್ಟ ಜವಾಬ್ದಾರಿಯನ್ನು ನಿರ್ವಹಿಸುತ್ತೇನೆ ಎಂದು ಆಗಿನಿಂದ ಶನಿದೇವ ಶನಿ ಗ್ರಹನಾಗಿ ಜನ್ಮದೋಷ ಕರ್ಮದ ಫಲವನ್ನೇ ಆಯ್ಕೆ ಮಾಡಿ ಇಡೀ ಸೃಷ್ಟಿಗೆ ಕರ್ಮಫಲವನ್ನು ನೀಡುವ ಹೊಣೆ ಶನಿದೇವನಿಗೆ ಸಿಗುತ್ತದೆ. ಆಗಿನಿಂದ ಶನಿಯ ಕಣ್ಣು ದೃಷ್ಟಿ ಇನ್ನಷ್ಟು ಬಲವಾಗಿ ಶನಿದೇವ ಯಾರ ಮೇಲೆ ಕಣ್ಣನ್ನು ಬಿಡುತ್ತಾನೋ ಅವರಿಗೆ ಅವರು ಮಾಡಿದ ಪಾಪ ಮತ್ತು ಪುಣ್ಯದ ಫಲ ಅನುಭವಿಸಬೇಕಾಗುತ್ತದೆ. ಒಂದು ದಿನ ಎಲ್ಲ ದೇವತೆಗಳು ಶನಿದೇವನ ಪ್ರಭಾವದಿಂದ ತತ್ತರಿಸಿ ಹೋಗಿ ಬ್ರಹ್ಮದೇವನ ಬಳಿ ಹೋಗಿ, ಈ ಶನಿಯ ಪ್ರಭಾವದಿಂದ ನಾವು ತಮ್ಮ ಕೆಲಸವನ್ನು ಮಾಡಲಾಗುತ್ತಿಲ್ಲ, ಈತನು ಎಲ್ಲರ ಮೇಲೆ ಕರುಣೆಯಿಲ್ಲದೆ ಕಠಿಣ ಶಿಕ್ಷೆ ನೀಡುತ್ತಿದ್ದಾನೆ ಎಂದು ದೇವತೆಗಳು ಬ್ರಹ್ಮನಿಗೆ ಹೇಳುತ್ತಾರೆ. ಅದನ್ನು ಕೇಳಿದ ಬ್ರಹ್ಮನು, ಶನಿದೇವನು ತಪಸ್ಸಿನ ಫಲದಿಂದ ಎಲ್ಲ ಗ್ರಹಗಳಿಗಿಂತ ಶ್ರೇಷ್ಠನಾಗಿದ್ದಾನೆ, ಶನಿದೇವ ನ್ಯಾಯವನ್ನೇ ಮಾಡುತ್ತಿದ್ದಾನೆ, ಆದ್ದರಿಂದ ಅವನ ಕೆಲಸವನ್ನು ತಡೆಯಬೇಡಿ ಎಂದು ಬ್ರಹ್ಮದೇವತೆಗಳಿಗೆ ಹೇಳುತ್ತಾರೆ. ಇದನ್ನು ಕೇಳಿದ ದೇವತೆಗಳು ನಂತರ ಶ್ರೀವಿಷ್ಣುವಿನ ಬಳಿ ಹೋಗಿ ಕೇಳುತ್ತಾರೆ. ಶ್ರೀವಿಷ್ಣು ಅವರು ಸಹ ಅದೇ ಉತ್ತರ ಕೊಟ್ಟರು. ಅದನ್ನು ಕೇಳಿದ ದೇವತೆಗಳು ಕೊನೆಗೆ ಶಿವನ ಬಳಿ ಹೋಗಿ, ಪ್ರಭು, ನೀವಾದರೂ ಸಹಾಯ ಮಾಡಿ ಎಂದು ಶಿವನನ್ನು ಕೇಳುತ್ತಾರೆ. ಅದಕ್ಕೆ ಶಿವನು, ದೇವತೆಗಳೇ ಹೇಳಿ ಏನಾಗಬೇಕು ಎಂದು ಕೇಳುತ್ತಾರೆ. ಆಗ ದೇವತೆಗಳು ನಡೆದದ್ದನ್ನೆಲ್ಲ ಹೇಳಿ, ಶನಿಯ ಪ್ರಭಾವವನ್ನು ನಮ್ಮಿಂದ ತಾಳಲಾಗುತ್ತಿಲ್ಲ, ಅದನ್ನು ದಯಮಾಡಿ ನೀವು ಶನಿದೇವನನ್ನು ತಡೆಯಬೇಕೆಂದು ಕೇಳಿದಾಗ ಶಿವನು ಶನಿಯನ್ನು ಸಭೆಗೆ ಕರೆಸುತ್ತಾರೆ. ಅಲ್ಲಿ ಶನಿದೇವನು ಬಂದು ಶಿವನಿಗೆ ನಮಸ್ಕರಿಸಿ, ಹೇಳು ಪರಮಾತ್ಮ, ನನ್ನಿಂದ ಏನಾಗಬೇಕು ಎಂದು ಶಿವನನ್ನು ಕೇಳುತ್ತಾರೆ. ಅದಕ್ಕೆ ಶಿವನು, ನೀನು ಎಲ್ಲರಿಗೂ ಕಷ್ಟ ನೀಡುತ್ತಿದ್ದೀಯಾ ಎಂದು ಕೇಳಿದೆ, ನಿನಗೆ ಯಾವಾಗಲೂ ಶಿಕ್ಷೆ ನೀಡುವ ಸ್ವಭಾವವೇನೋ ಹೇಳು ಶನಿದೇವ ಎಂದು ಶಿವನು ಕೇಳುತ್ತಾರೆ. ಅದಕ್ಕೆ ಶನಿದೇವನು ಶಾಂತವಾಗಿ ಉತ್ತರಿಸಿದ, ಪ್ರಭು, ನಾನು ನ್ಯಾಯದೇವತೆ, ನಾನು ಯಾರಿಗೂ ಕ್ರೂರನಲ್ಲ, ತಾವು ಮಾಡಿದ ಕರ್ಮದ ಪ್ರಕಾರ ಫಲ ಕೊಡುತ್ತಿದ್ದೇನೆ, ನಾನು ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರ ಮೇಲೂ ಸಮಾನವಾಗಿ ಕರ್ಮದ ಪ್ರಕಾರವೇ ನನ್ನ ದೃಷ್ಟಿ ಬೀಳುತ್ತದೆ ಎಂದು ಶನಿದೇವ ಹೇಳಿದನು. ಆದರೆ ಶಿವನು ಶನಿಯ ಶಕ್ತಿಯನ್ನು ಪರೀಕ್ಷಿಸಲು, ನೀನು ನನ್ನ ಮೇಲೂ ಪ್ರಭಾವ ಬೀರುವೆಯಾ ಎಂದು ಪ್ರಶ್ನಿಸಿದರು. ಅದಕ್ಕೆ ಶನಿಯು ನಗುತ್ತಾ ಹೇಳುತ್ತಾನೆ, ಪ್ರಭು, ನಾನು ನನ್ನ ಪ್ರಭಾವವನ್ನು ನಿಮಗೆ ತೋರಿಸುತ್ತೇನೆ, ತಾವು ನನ್ನ ಶಕ್ತಿಯ ಪ್ರಭಾವ ತಿಳಿಯುತ್ತೀರಿ, ನಿಮಗೆ ನಾನು 3 ಜಾಗಗಳಲ್ಲಿ ನನ್ನ ಶಕ್ತಿ ಪ್ರಭಾವವನ್ನು ತೋರಿಸುತ್ತೇನೆ, ಪ್ರಭು, ಇದಕ್ಕೆ ನೀವು ಒಪ್ಪುವಿರಾ ಎಂದು ಶನಿದೇವ ಶಿವನಿಗೆ ಹೇಳುತ್ತಾರೆ. ಶಿವನು ತಕ್ಷಣ, ಆಗಲೇ ಶನಿದೇವ, ನೀನು ನನ್ನ ಮೇಲೆ ಹೇಗೆ ಪ್ರಭಾವ ಬೀರುತ್ತೀಯ ಎಂದು ನಾನು ನೋಡುತ್ತೇನೆ ಎಂದು ಒಪ್ಪಿಕೊಂಡರು. ಆಗಲಿ ಪ್ರಭು ಎಂದು ಹೊರಟ ಶನಿದೇವ, ಮೊದಲನೇ ದಿನ ಶಿವನು ಗಂಗೆಯಲ್ಲಿ ಸ್ನಾನ ಮಾಡುತ್ತಿರುವಾಗ ಶಿವನಿಗೆ ಜೋರಾಗಿ ಏನೋ ತಲೆಗೆ ಬಡಿದಂತಾಗುತ್ತದೆ. ಶಿವನಿಗೆ ತಕ್ಷಣ ತಲೆ ಚಿತ್ರಗೊಂಡಂತೆ ಆಗುತ್ತದೆ, ತಕ್ಷಣ ನಡುಕ ಶುರುವಾಗುತ್ತದೆ. ಇದನ್ನು ನೋಡಿದ ಶಿವನು, ದೈವಿಕ ದೇಹಕ್ಕೆ ಏಕೆ ಹೀಗೆ ಆಗುತ್ತಿದೆ ಎಂದು ಶಿವನು ಸುತ್ತಲೂ ನೋಡುತ್ತಾನೆ, ಆದರೆ ಯಾರೂ ಇರುವುದಿಲ್ಲ. ಶಿವನಿಗೆ ಗೊತ್ತಾಗುತ್ತದೆ, ಇದು ಶನಿಯ ಪ್ರಭಾವವೇ ಇರಬಹುದು ಎಂದು. ಇದೇ ರೀತಿ ಎರಡನೆಯ ದಿನ ಶಿವ ಪರಮಾತ್ಮನು ಕೈಲಾಸಕ್ಕೆ ಬರುತ್ತಾನೆ, ಆದರೆ ಕೈಲಾಸದಲ್ಲಿ ಒಬ್ಬರೂ ಕೂಡ ಇರುವುದಿಲ್ಲ. ಇದನ್ನು ನೋಡಿದ ಶಿವನು, ನನ್ನ ಪತ್ನಿ ಪಾರ್ವತಿ ಕೂಡ ಕಾಣುತ್ತಿಲ್ಲ, ಮತ್ತೆ ನನ್ನ ವಾಹನ ನಂದಿ ಎಲ್ಲಿಗೆ ಹೋದನು, ಮತ್ತೆ ನನ್ನ ಭಕ್ತರೂ ಸಹ ಕಾಣುತ್ತಿಲ್ಲ, ಕೈಲಾಸದಲ್ಲಿ ಎಲ್ಲರೂ ನನ್ನನ್ನು ಒಂಟಿ ಮಾಡಿ ಎಲ್ಲಿ ಹೋದರು ಎಂದು ಯೋಚಿಸುತ್ತಾ ಶಿವನಿಗೆ ಅರ್ಥವಾಗುತ್ತೆ, ಇದು ಶನಿ ಪ್ರಭಾವವೇ ಇರಬೇಕು. ಇದು ನೋಡಿದ ಶಿವನು ತಳಮಳಗೊಂಡು ಕೈಲಾಸದಿಂದ ಒಂದು ದೊಡ್ಡ ಅರಣ್ಯಕ್ಕೆ ಬಂದು ಒಂದು ಮರದ ಕೆಳಗಡೆ ಕುಳಿತು ಬಿಡುತ್ತಾರೆ.
ಶನಿದೇವನು ಕೈಲಾಸಕ್ಕೆ ಹೋಗಿ ತನ್ನ ಪ್ರಭಾವ ಬೀರಲು ಶಿವನನ್ನು ಹುಡುಕುತ್ತಾನೆ. ಆದರೆ ಶುಭ ಅರಣ್ಯದಲ್ಲಿದ್ದರಿಂದ ಶನಿದೇವನಿಗೆ ಶಿವ ಸಿಗುವುದಿಲ್ಲ. ಹೀಗೆ 3ನೇ ದಿನ ಶಿವ ಶನಿದೇವನಿಗೆ ಹೆದರಿ, ನಾನು ಶಿವನ ರೂಪದಲ್ಲಿ ಹೋದರೆ ಶನಿದೇವ ನನ್ನನ್ನು ಕಂಡು ಹಿಡಿದು ಬಿಡುತ್ತಾನೆ ಎಂದು ಶಿವನು ಭಿಕ್ಷೆ ಬೇಡುವ ರೀತಿ ತನ್ನ ವಸ್ತ್ರಗಳನ್ನೆಲ್ಲ ಬದಲಿಸಿ ಭಿಕ್ಷೆ ಬೇಡುವ ತರ ನಡೆದುಕೊಂಡು ಬರುತ್ತಾರೆ. ನಡೆದು ಸುಸ್ತಾಗಿ ಒಂದು ಗುಡಿಸಿಲಿನ ಹತ್ತಿರ ಬಂದು ಭಿಕ್ಷೆ ಪಾತ್ರೆ ಹಿಡಿದು ಭಿಕ್ಷೆ ಕೇಳಲು ಬರುತ್ತಾರೆ. ಆ ಗುಡಿಸಿಲಿನಲ್ಲಿ ಒಬ್ಬ ಕಣ್ಣು ಕಾಣದ ಋಷಿ ಇರುತ್ತಾನೆ. ಆ ಕಣ್ಣು ಕಾಣದ ಋಷಿ ಭಿಕ್ಷೆ ಬೇಡುತ್ತಿರುವುದನ್ನು ಕೇಳಿ, ಆ ಋಷಿ ಯಾರದು? ಒಳಗೆ ಬನ್ನಿ ಎಂದು ಶಿವನನ್ನು ಒಳಗೆ ಕರೆದು, ಮಹಾತ್ಮ, ಇಲ್ಲಿ ಸ್ವಲ್ಪ ಅನ್ನ ಇದೆ, ದಯವಿಟ್ಟು ಸ್ವೀಕರಿಸಿ ಎಂದು ಕಣ್ಣು ಕಾಣದ ಋಷಿ ಹೇಳುತ್ತಾರೆ. ಅದನ್ನು ನೋಡಿದ ಶಿವನು ಆ ಕಣ್ಣು ಕಾಣದ ಋಷಿ ನೀಡಿದ ಆಹಾರವನ್ನು ಸೇವಿಸಿ ಯೋಚಿಸುತ್ತಾ, ಅಯ್ಯೋ, ನನಗೆ ಇಂಥ ಪರಿಸ್ಥಿತಿ ತಂದು ಬಿಟ್ಟ ಶನಿದೇವ, ನಾನು ನನ್ನ ಭಕ್ತನ ಮನೆಯಲ್ಲಿ ಭಿಕ್ಷೆ ಬೇಡುವ ಪರಿಸ್ಥಿತಿ ತಂದು ಇಟ್ಟ ಎಂದು ಶಿವನು, ಇನ್ನು ನಾನು ಶನಿದೇವನ ಶಕ್ತಿಯನ್ನು ಒಪ್ಪಿಕೊಳ್ಳಲೇಬೇಕು. ನಾನು ಸೃಷ್ಟಿಕರ್ತನೇ ಆದರೂ ದೈವಶಕ್ತಿಗಿಂತ ಶನಿದೇವನ ನ್ಯಾಯಶಕ್ತಿಯೇ ಜಾಸ್ತಿ ಇದೆ ಎಂದು ಕೈಲಾಸಕ್ಕೆ ಬರುತ್ತಾರೆ. ಕೈಲಾಸಕ್ಕೆ ಶನಿದೇವನನ್ನು ಕರೆಸಿ, ಶನಿದೇವ, ನಿನ್ನ ಶಕ್ತಿ ಅಪಾರವಾದದ್ದು, ನಿನ್ನ ನ್ಯಾಯಬದ್ಧ ಶಕ್ತಿ ನಾನು ಒಪ್ಪಿಕೊಂಡಿದ್ದೇನೆ. ನಿನಗೆ ನನಗಿಂತ ಶಕ್ತಿ ಜಾಸ್ತಿಯೇ ಇದೆ ಶನಿದೇವ. ಆದರೆ ನಾನು ನಿನಗೆ ಒಂದು ಸಲಹೆ ನೀಡುತ್ತೇನೆ. ನೀನು ಕರ್ಮನ್ಯಾಯವನ್ನು ಪಾಲಿಸುತ್ತಿರುವೆ, ಆದರೆ ಸೃಷ್ಟಿಯಲ್ಲಿ ಎಲ್ಲರೂ ನಿನ್ನ ಹೆಸರು ಹೇಳಿದರೆ ಭಯಪಡುತ್ತಿದ್ದಾರೆ. ನೀನು ಕರ್ಮಪಾಲದತ ನ್ಯಾಯಮೂರ್ತಿ, ಇದನ್ನು ನಾನು ಒಪ್ಪುತ್ತೇನೆ. ಆದರೆ ಪ್ರತಿ ಜೀವಿಗೂ ಮಾರ್ಗದರ್ಶನ ಬೇಕು. ಕೇವಲ ಶಿಕ್ಷೆ ನೀಡಿದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಪ್ರೀತಿ, ವಾತ್ಸಲ್ಯ, ಕರುಣೆ, ದಯೆ ಕೂಡ ತೋರಿಸಬೇಕು. ನಿನಗೆ ನೀಡಿರುವ ವರವನ್ನು ದುರುಪಯೋಗ ಮಾಡಬಾರದು ಎಂದು ಹೇಳುತ್ತಾರೆ. ಅದನ್ನು ಕೇಳಿದ ಶನಿದೇವನು, ಪ್ರಭು, ನಿಮ್ಮ ಮಾತು ಅರ್ಥವಾಯಿತು. ನಾನು ಇನ್ನು ಮುಂದೆ ತಪ್ಪು ಮಾಡುವವರಿಗೆ ಶಿಕ್ಷೆ ನೀಡುವೆ, ಆದರೆ ಅವರು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುವವರಿಗೆ ಕ್ಷಮೆಯನ್ನು ನೀಡುತ್ತೇನೆ. ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡುವವರಿಗೆ ನನ್ನ ವಕ್ರದೃಷ್ಟಿಯನ್ನು ತೋರಿಸುತ್ತೇನೆ ಪ್ರಭು ಎಂದು ಶಿವನಿಗೆ ಹೇಳುತ್ತಾರೆ. ಅದಕ್ಕೆ ಶಿವನು, ನಿನ್ನನ್ನು ಇನ್ನು ಮುಂದೆ ಭೂಮಿಯ ಮೇಲೆ ಶನಿವಾರದಂದು ಯಾರು ನಿನ್ನನ್ನು ನೆನಸಿ ನಿನಗೆ ಕಪ್ಪು ವಸ್ತ್ರಗಳನ್ನು ಕೊಟ್ಟು ಪೂಜೆ ಸಲ್ಲಿಸುತ್ತಾರೋ ಅವರಿಗೆ ಪುಣ್ಯಫಲಗಳನ್ನು ನೀಡು, ಮತ್ತು ನೀನು ಭೂಮಿಯ ಮೇಲೆ ಶನಿದೇವ ಎಂದು ಪ್ರಸಿದ್ಧಿಯಾಗು ಎಂದು ಹೇಳುತ್ತಾರೆ. ಅದಕ್ಕೆ ಶನಿದೇವನು, ಆಗಲಿ ಪ್ರಭು ಎಂದು ಅಲ್ಲಿಂದ ಹೊರಟು, ಅಂದಿನಿಂದ ಶನಿದೇವ ನನ್ನ ಕಣ್ಣಿಂದ ಯಾರನ್ನಾದರೂ ನೋಡಿದರೆ ಅವರ ಮೇಲೆ ನನ್ನ ದೃಷ್ಟಿ ಬಿದ್ದರೆ ಅಪಾಯವಾಗುತ್ತದೆ ಎಂದು ಶನಿದೇವನೇ ತಲೆ ಬಗ್ಗಿಸಿ ನಡೆದುಕೊಂಡು ಬರುತ್ತಾರೆ. ಇದರಿಂದಾಗಿ ಜನರು ಶನಿದೇವನನ್ನು ಕಷ್ಟ ದೇವತೆ ಎಂದು ಕರೆಯುತ್ತಾರೆ. ಆದರೆ ನಿಜವಾಗಿಯೂ ಶನಿದೇವನು ನ್ಯಾಯಮೂರ್ತಿ. ತಪ್ಪು ಮಾಡುವವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುತ್ತಾನೆ, ಒಳ್ಳೆಯವರಿಗೂ ಕೂಡ ಪರೀಕ್ಷೆ ಮಾಡುತ್ತಾನೆ, ಆದರೆ ಕೆಟ್ಟದ್ದನ್ನು ಮಾಡುವುದಿಲ್ಲ. ಆದರೆ ಎಲ್ಲರೂ ಹೇಳುವಾಗ ಶನಿದೇವನು ಬಡವರಿಗೆ ಕಷ್ಟ ಕೊಡುತ್ತಾನೆ ಎಂದು ಹೇಳುತ್ತಾರೆ. ಆದರೆ ಶನಿದೇವನು ಬಡವರಿಗೆ ಯಾಕೆ ಕಷ್ಟ ಕೊಡುತ್ತಾನೆ ಗೊತ್ತಾ? ಅವರ ಪೂರ್ವ ಜನ್ಮದ ಪಾಪಗಳಿಂದ ಈ ಜನ್ಮದಲ್ಲಿ ಕೂಡ ಅವರಿಗೆ ಕಷ್ಟಗಳನ್ನು ನೀಡುತ್ತಾನೆ. ಹಾಗೆ ಅವರು ಮಾಡಿದ ಪುಣ್ಯ ಕೆಲಸಗಳಿಗೂ ಕೂಡ ಶನಿದೇವನು ಒಳ್ಳೆ ಫಲವನ್ನು ನೀಡುತ್ತಾನೆ. ಶನಿದೇವನು ಇವರು ಶ್ರೀಮಂತರು, ಇವರು ಬಡವರು ಎಂದು ಯಾವುದನ್ನೂ ನೋಡುವುದಿಲ್ಲ. ಅವನು ಮಾಡಿರುವ ಕರ್ಮಗಳ ಲೆಕ್ಕವನ್ನು ಇಟ್ಟು ಅವನಿಗೆ ಕಷ್ಟಗಳನ್ನು ನೀಡುತ್ತಾನೆ. ಇದೇ ಕಾರಣದಿಂದ ಶನಿದೇವನು ಯಾವ ರಾಜನಿಗೂ ಬಿಟ್ಟಿಲ್ಲ, ಯಾವ ಬಡವನಿಗೂ ಬಿಟ್ಟಿಲ್ಲ, ಯಾವ ಶ್ರೀಮಂತನಿಗೂ ಬಿಡಲ್ಲ. ಅವರು ಮಾಡಿದ ಪೂರ್ವ ಜನ್ಮದ ಪಾಪ ಕರ್ಮಗಳು ಮತ್ತು ಈ ಜನ್ಮದಲ್ಲಿ ಮಾಡುತ್ತಿರುವ ಪಾಪ ಕರ್ಮಗಳ ಅನುಸಾರವಾಗಿ ಅವರಿಗೆ ಕರ್ಮಫಲಗಳನ್ನು ನೀಡುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ. ಶನಿದೇವ ನಮ್ಮ ಎಲ್ಲ ವೀಕ್ಷಕರಿಗೂ ಒಳ್ಳೆಯದನ್ನು ಮಾಡಲಿ, ಶುಭವಾಗಲಿ. ಇವತ್ತಿನ ಸ್ಟೋರಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತೀರಿ. ಧನ್ಯವಾದಗಳು.